ಎಲ್ಲರಿಗೂ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಶುಭೋದಯ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಸಮಯ 6:50 ಫಾರ್ ದಿ ಫಸ್ಟ್ ಟೈಮ್ ಫ್ಯಾಮಿಲಿನ ಕರ್ಕೊಂಡು ಮಲ್ವನಿಗೆ ಹೊಂಟೇವಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮನ್ಯಾಗಿನವ್ರು ಬೈಯಾಕಿದ್ದಾರೆ ಲೇಟ್ ಎದ್ದು ಎಲ್ಲ ಲೇಟ್ ರೆಡಿ ಆಗ್ಯಾನಂತ. ಬರ್ರಿ ಹೋಗೋಣಂತ. ಗೈಸ್ ಜಸ್ಟ್ ಈಗ ನಾಷ್ಟ ಆಯ್ತು. ನಾಷ್ಟ ಆದ್ಮ್ಯಾಗ ಈಗ ಮತ್ತೆ ಜರ್ನಿ ಸ್ಟಾರ್ಟ್. ಬರ್ರಿ ಹೋಗೋಣಂತ. ನಾವಿಲ್ಲಿ ಮಾಣ್ಗಾವಿಗೆ ಬಂದೇವಿ. ಇವತ್ತು ಗುರುವಾರ ಬೇರೆ ಶ್ರೀ ಗುರುದತ್ ಅವ್ರ ಮಂದಿರಿಗೆ ಬಂದೇವಿ. ಹಂಗೆ ಇಲ್ಲಿ ಯಾರು ದರ್ಶನ ತೊಗೊಂಡು ಹೋಗ್ತಾರಲ್ಲ ಅವ್ರದ್ದೆಲ್ಲ ಕಷ್ಟ ಪರಿಹಾರ ಆಕೈತಂತೆ. ಬರ್ರಿ ದರ್ಶನ ತೊಗೊಂಡು ಮುಂದೆ ಹೋಗೋಣಂತ. ಜೈ ದೇವ ಜಯ ದೇವ ಗೈಸ್, ಇಲ್ಲಿ ನಾವು ಶ್ರೀ ಗುರುದತ್ ಮಂದಿರಿಗೆ ಬಂದಿದ್ವಿಲ್ಲ. ಬಂದು ದರ್ಶನ ಚಲೋ ಆಯ್ತು. ಆರತಿನ ಸ್ಟಾರ್ಟ್ ಆಗ್ಬಿಡುತ್ತೆ. ಗೈಸ್ ನೀವು ಇಲ್ಲಿ ಬರ್ರಿ, ಇಲ್ಲಿ ಜಾಗೃತಿ ದೇವಸ್ಥಾನ ಐತಿ. ನೀವು ಇಲ್ಲಿ ಏನು ಬೇಡ್ಕೋತೀರಿ ಎಲ್ಲ ಕಷ್ಟ ಪರಿಹಾರ ಆಕೈತಿ. ಆಮೇಲೆ ಈಗ ಮಹಾಪ್ರಸಾದ ಒಂದು ಐತಿ. ಇಲ್ಲಿ ಪ್ರಸಾದದಿಂದ ಹೋಗೋಣಂತ. ಪ್ರಸಾದಕ್ಕಿಂತ ಮುಂಚೆ ಇದು ಕೂಪನ್ ತೊಗೋಬೇಕಂತ. ಕೂಪನ್ ತೊಗೊಂಡು ಹೋಗ್ಬೇಕಂತ. ಆಮೇಲೆ ಇದು ಕೂಪನ್ ಕೊಟ್ಟಿರ್ತಾರೆ. ಕೂಪನ್ ನಂಬರು ಕೊಟ್ಟಿರ್ತಾರೆ. ಇಷ್ಟು ನಂಬರ್ ಬರೋ ಮಟ್ಟ ನಾವು ವೇಟ್ ಮಾಡಬೇಕು. ಈಗ ನಮ್ಮ ನಂಬರ್ 680 ಐತಿ. ಈಗ 6 ಅಷ್ಟು ಮಟ್ಟ 680 ತನಕ ನಾವು ವೇಟ್ ಮಾಡಬೇಕು. ಅಲ್ಲಿ ತನಕ ಈಗ ಕುಂದ್ರಬೇಕು ಆಲ್ಮೋಸ್ಟ್. ಬರ್ರಿ ಗೈಸ್, ಈಗ ನಾವು ಕೂತ ಊಟ ಮಾಡಿ ಪ್ರಸಾದ ತೊಗೊಂಡು ಮತ್ತು ಮಲ್ವನಿಗೆ ಹೋಗೋಣಂತ. ಲೆಟ್ಸ್ ಗೋ ಗೈಸ್. After waiting for several hours, the one and a half hour ಕಾದ್ವಿ. ಅಂದ್ರೆ 680 ನಂಬರ್ ಬರೋಕೆ ಈಗ ಫೈನಲಿ ಊಟದ ಲೈನ್ ಹತ್ತೈತಿ. ಈಗ ನಾವು ಹೋಗತ್ತೀವಿ ಊಟಕ್ಕೆ. ಗೈಸ್, ನಾವಿಲ್ಲಿ ದತ್ ಮಂದಿರ ಬಂದಿದ್ವಿಲ್ಲ, ಅವರಿಬ್ರು ಗರ್ಲ್ಸ್ ಏನು ಮಸ್ತ್ ಆಡಿದ್ರೆ ಗೊತ್ತೈತಿ. ಖರೇನ ಲಿಟ್ರಲಿ ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರೆ. ಅಲ್ಲೇ ಕೂತ್ಬಿಟ್ಟಿದ್ವಿ ನಾವು ಒಂದೂವರೆ ತಾಸು. ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರು. ಏಕ್ ನಂಬರ್ ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರು ಆ್ಯಕ್ಚುಲಿ ಅವರು. ಗೈಸ್, ಈಗ ದೇವ್ರ ದರ್ಶನ ಆತ. ಈಗ ಟೈಮ್ ಮಾಡ್ಲಾರ್ದ ಲೆಟ್ಸ್ ಹೆಡ್ ಟು ಮಾಲ್ವನಿಗೆ ಹೋಗೋನು ನಡ್ರಿ ಗೈಸ್. ಫೈನಲಿ ಗೈಸ್, ವಿ ಆರ್ ಇನ್ ಮಾಲ್ವನ್. ಆಮೇಲೆ ಎವ್ರಿಥಿಂಗ್ ಅಂದ್ರೆ ರೂಮ್ ಎಲ್ಲ ಬಿಟ್ಟು ಆಫ್ಟರ್ ಅ ಲಾಂಗ್ ಪೀರಿಯಡ್ ಅಂದ್ರೆ ಒಂದು 10-20 ರೂಮ್ ನೋಡಿದ್ಮ್ಯಾಗ ಇಲ್ಲಿ ಸೀಸನ್ಲ ಮೊದಲ ಫುಲ್ ಎಲ್ಲ ಇರ್ತಾವೆ. ಒಂದು 10-20 ರೂಮ್ ನೋಡಿದ್ಮ್ಯಾಗ ಫೈನಲಿ ಒಂದು ರೂಮ್ ಬುಕ್ ಆತ. ಈಗ ರೂಮ್ ಟೂರ್ ಆಮೇಲೆ ತೋರಿಸ್ತೇನೆ. ಯಾಕಂದ್ರೆ ಈಗ ನಾವು ಬೀಚ್ ಸಂಬಂಧ ಹೋಗತ್ತೀವಿ. ಈಗ ಸದ್ಯಕ್ಕೆ ಚಾ ಕುಡಿಯಕ್ಕೆ ಬಂದೇವಿ. ಚಾ ಕುಡಿಯೋಣಂತ. ಎಲ್ಲರೂ ಕೂತಾರಿಲ್ಲೇ ನಮ್ಮ ಫ್ಯಾಮಿಲಿ. ಕಾಕಾ ಕಾಕು, ನಮ್ಮ ತಮ್ಮ ತಂಗಿಗಳು ಎಲ್ಲರೂ ಹಾಯ್ 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 ಹಾಯ್. ಸೊ ಈಗ ಚಾ ಕುಡಿದ ಬೀಚಿಗೆ ಹೋಗೋಣಂತ. ಬಾಯ್ ಗೈಸ್. ದೊಡ್ಡ ಹೆಂಗ ಅನ್ಸಲಿದ್ದಿ ಗೈಸ್? ಫೈನಲಿ ಬಂದ್ವಿ ರೀ ಬೀಚಿಗೆ. ಗೈಸ್, ದಿಸ್ ಇಸ್ ಮಾಲ್ವನ್. ಏನೂ ಇಲ್ಲ, ಬರೀ ನೀರೈತಿ. ನೋಡಿ ಮಜಾ ಮಾಡ್ತೀವಿ ಫುಲ್ಲ. ಅಲೆ ಮೂಡದೆ ನಿಂತಿದೆ ಸಾಗರ, ತುಸು ದೂರವೇ ನಿಂತನು ಚಂದಿರ
ದನಿ ಬಾರದೆ ಮೂಡಿದೆ ಆ ಸ್ವರ. ನಾ ಎಲ್ಲೂ ಬಂದರೂ ಅಂದ್ರೆ ಐ ಆಮ್ ನಾಟ್ ಆ್ಯಕ್ಚುಲಿ ಬೀಚ್ ಗಾಯ್. ಐ ಡೋಂಟ್ ಲೈಕ್ ಬೀಚ್ ಬಟ್ ಐ ಜಸ್ಟ್ ಲೈಕ್ ದ ನೇಚರ್ ಈಸ್ ಆಸಮ್ ಗೈಸ್ ಲಿಟ್ರಲಿ. ನಂಗೆ ಇದು ಟ್ರೆಕ್ಕಿಂಗ ನೇಚರ್ ಆಮ್ಯಾಗ ಹೈಕಿಂಗ ಅಂಥವಿದ್ರೆ ಐ ಲವ್ ಗೈಸ್. ಬಟ್ ಐ ಆಮ್ ನಾಟ್ ಎ ಬೀಚ್ ಗಾಯ್. ಐ ಡೋಂಟ್ ಲೈಕ್ ದಿಸ್ ಬೀಚಸ್ ಆ್ಯಂಡ್ ಆಲ್. ಐ ಡೋಂಟ್ ಲೈಕ್ ಟು ಪ್ಲೇ ಬಟ್ ದ ವ್ಯೂ ಈಸ್ ಬೆಸ್ಟ್ ಗೈಸ್. ಅದು ನಂಗೆ ವ್ಯೂ ಎಂಜಾಯ್ ಮಾಡೋಕೆ ಆಮ್ಯಾಗ ಗಪ್ ಶಾಂತ ಕೂತ ಆಮ್ಯಾಗ ಹುಡುಗಿ ಕರ್ಕೊಂಡು ಆರಾಮ್ ಕೂತ್ ಕಷ್ಟ ಸುಖ ಮಾತಾಡೋದು ಅದು ಒಂದು ಭಾಳ ಇದನ್ನಕ್ಕೆ ನೀರ್ನಾಗ ಹೋಗಿ ಇಷ್ಟ ಆಗಂಗಿಲ್ಲ. ಅದ್ರ ಸಂಬಂಧ ಒಂದು ಸ್ವಲ್ಪ ಹೆದರ್ತೇನೆ. ಬೆಸ್ಟ್ ಗೈಸ್. ವ್ಯೂ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ಐ ಲೈಕ್ ದಿಸ್ ವ್ಯೂ. ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಫ್ಯಾಮಿಲಿ ಆಡಾಕತ್ತೈತಿ. ಅವ್ರಿಗೂ ಒಂದು ಸ್ವಲ್ಪ ತೋರಿಸ್ತೇನೆ ನಾನು. ಇಲ್ಲಾಂದ್ರೆ ಮತ್ತೆ ನನಗೆ ಬೈತಾರೋ ನಂದಾಗಿ ತೊಗೊಂಡಿಲ್ಲ ಅಂತವ್ರು. ಹೆಂಗೆ ಅನ್ಸಾತೈತಿ? ಜಬರ್ದಸ್ತ್ ಮಸ್ತ್ ಅನ್ಸಾತೈತಿ ಒಟ್ಟು. ಕಾಕ ನೀ ಆಡಂಗಿಲ್ಲ ಯಾಕ? ಈಗ ಆಡಂದ್ರೆ ಈಗ ಬೇಕಿಂಗ್ ಮಾಡ್ತಾರ. ಆಮೇಲೆ ಹಂಗೆ ಶಾಂತ ಕೂತ ಈ ಅಲೆಗಳ ಸದ್ದು ಕೇಳಿಸ್ಕೊಂತ ಜಸ್ಟ್ ಅದ್ರದ್ದು ಸೌಂಡ್ ಎಲ್ಲ ಕೇಳಿಸ್ಕೊಂತ ಎಂಜಾಯ್ ಮಾಡೋಕೆ ಭಾಳ ಸೇರ್ತೈತಿ. ಆಟ ಆಡೋಕ್ಕಂತೂ ಐ ಡೋಂಟ್ ಲೈಕ್. ಅದ್ರ ಉಪ್ಪು ಆಮ್ಯಾಗ ಅದು ಜಾಗ ಮಾಡಿದ ಉಪ್ಪು ನೀರೆಲ್ಲ ಮೈಗೆ ಅಂತಿದ್ಮ್ಯಾಗ ಆಮ್ಯಾಗ ಜಾಗ ಮಾಡಕ್ಕೆ ಮೊದಲ ಜಾಗ ಮಾಡಕ್ಕೆ ಬೇಸರ ಆಕೈತಿ. ಅಂತದ್ರಾಗ ಉಪ್ಪಿನ ನೀರು ಆಮ್ಯಾಗ ಎದಕ್ಕೆ ಬೇಕ್ರಿ ಸುಳ್ಳ. ವಾವ್, just a view. I am enjoying the view. That's it guys. Just view. ಮಾತಾಡಲು ಮೂಡಿದೆ ಅಂತರ. ಗೈಸ್ ಇದರಿ ನಮ್ದು ರೆಸಾರ್ಟ್. ಅಲ್ಲೇ ಸೆಕೆಂಡ್ ಫ್ಲೋರ್ನಾಗ ನಮ್ದು ರೂಮ್ ಐತಿ. ಬರ್ರಿ ಗೈಸ್, ನಾನು ನಿಮಗೀಗ ರೂಮ್ ಟೂರ್ ತೋರಿಸ್ತೇನಂತ. ಕದ ತೆಗೆದ್ವಿ ಗೈಸ್. ಆ್ಯಂಡ್ ದಿಸ್ ಈಸ್ ಅ ರೂಮ್. ಹೇ ಗೈಸ್ ಏನೂ ಇಲ್ಲ ನೋಡ್ರಿ. ಬರೇ ಏನದ ತಲ್ದುಮ ಹಾಸಿಗೆ ಗಿಸ್ಕೆ ಟಿ ವಿ ಒಂದು ಐತಿ, ಫ್ಯಾನ್ ಐತಿ, ಎ ಸಿ ಐತಿ ಅಷ್ಟೇ. ಮತ್ತು ಇಲ್ಲಿ ಏನದ ವ್ಯೂ ನೋಡಕ್ಕೆ ಒಂದಿಷ್ಟು ಕದ ಐತಿ. ತೆಗಿರೋ ಜಲ್ದಿ. ಹಾಂ ಗೈಸ್ ಇಷ್ಟ ಮತ್ತೇನೂ ಇಲ್ಲ. ಹಾಕು ನಾನು ಹಾಕ್ತಿದ್ದೆ ಬಿಕಾಸ್ ಅಷ್ಟೊತ್ತಿಲ್ಲ ಹಾಕ್ಬಿಡೋದು ಮತ್ತು ಸೊಳ್ಳೆ ಇದಕ್ಕೆ. ಹೌದು ರಾತ್ರಿ ಒಂದು ಆಗೈತಿ. ಯಾರು ನೋಡಿದ್ರಂದ್ರೆ ಹಾಕಿದ್ನಿ ಗೈಸ್. ಮತ್ತೆ ಇಲ್ಲ ಬಾ ಜಲ್ದಿ ಬಾ ಜಲ್ದಿ ಬಾ. ಇಲ್ಲೊಂದು ಮಿರರ್ ಒಂದು ಕೊಟ್ಟಾರ. ಮಿರರ್ ಆಮೇಲೆ ಕಬರ್ಡ್ ಇಲ್ಲಿ ಬೇಕಾದ್ರೆ ಇಟ್ಕೋಬೋದು. ಖರೆ ಆದರೆ ಇಂಡಿಯನ್ಸ್ ಕಬರ್ಡ್ ಬದಲಿ ತನ್ನೆಲ್ಲಕ್ಕೆ ಇಟ್ಟಾರ. ಎಸ್ ಗೈಸ್. ಆಮ್ಯಾಗ ಇಲ್ಲಿ ಏನಂದ್ರೆ ಏನೂ ಇಲ್ಲ, ಉಪಯೋಗ ಇಲ್ಲ, ಫಾಲ್ತು ಐತಿ. ಆಮ್ಯಾಗಿದ್ದು ಬಾತ್ರೂಮ್. ಹೇ ಕಪ್ ಕದ ಹಾಕಿ ತೋರಿಸ್. ಕದ ತೆಗೆದು ತೋರಿಸ್ತೇವೆ. ಎಸ್ ನೋಡ್ರಿ ಎಲ್ಲ ನೀರಾಗೈತಿ ಗೈಸ್. ಇದ ರೂಮ್ನಾಗ ನಾವು ಅದೇವಿ. ಹೆಂಗೈತ್ರಿ ಕಮೆಂಟ್ ಮಾಡ್ರಿ. ಚಲೋ ಇದ್ರೆ ಚಲೋ, ಇಲ್ಲಾಂದ್ರೆ ಕೆಟ್ಟಿದ್ರೆ ಕೆಟ್ಟ. ಅದೇ ನಾವೇನಾಗತ್ತೇವಿ ಒಂದು ದಿವ್ಸ ಸಂಬಂಧ. ಹೌದಿಲ್ಲ? ಹಸುನೂ ಆಗೈತಿ ಈಗ. ಅವ್ರು ನಮ್ಮ ಮಮ್ಮಿಗಳೆಲ್ಲ ಬೀಚ್ನಾಗ ಮಸ್ತ್ ತಿರ್ಗಾಡಿ ಬಂದ್ರ. ಹೆಂಗ ಅನ್ಸಿತ್ತು ಬೀಚ್ನಾಗ ತಿರ್ಗಾಡಿ? ಭಾಳ ಖುಷಿ ಆಯ್ತು. ಭಾಳ ಖುಷಿ ಆಯ್ತು. ಭಾಳ ಖುಷಿ. ಏನ್ ಹೇಳಂಗಿಲ್ಲ. ಏನು ಹೇಳಂಗಿಲ್ಲ. ಆಮ್ಯಾಗ ಈಕಿ ನನ್ನ ತಂಗಿರಿ, ಆಮ್ಯಾಗ ಇವ್ ನನ್ನ ತಮ್ಮ. ಎ ಸಿ ಆನ್ ಮಾಡೋದು. ಎ ಸಿ ಏನತ್ಲಿ ಆಫ್ ಮಾಡಿದೇನು? ನಾನು ನೆಟ್ ಟೈಮಿಗೆ ಇತ್ತದ. ಆ್ಯಂಡ್ ಗೈಸ್ ಇಷ್ಟ ರೂಮ್ ಟೂರ. ಮತ್ತೇನಿಲ್ಲ, ಹಾಸಿಗೆ ಮಕ್ಕೊಳಕ ಆಮ್ಯಾಗ ಇದು ವ್ಯೂ ಪಾಯಿಂಟ್. ಗೈಸ್ ನಾ ಇಲ್ಲಿ ಏನು
ಗೈಸ್ ನಾವು ಇಲ್ಲಿ ಏನು ತೋರಿಸ್ತೀವಲ್ಲ ಅಲ್ಲಿದ್ದ ಇಲ್ಲಿಂದ ಬರ್ತೈತೆ ಅದು ಎಲ್ಲಿಂದ ಹೇಳ ಇಲ್ಲಿಂದ ಬರ್ತೈತಿ ಕಾಮಿಡಿ ಮಾಡೋದೇನೆ ಗೈಸ್ ಆಮ್ಯಾಗ ಇದು ದಿಸ್ ಈಸ್ ಅ ವ್ಯೂ ವಿಚ್ ಐ ಅದರ ಹಾಂ ಇಲ್ಲಿಂದ ನಮ್ಗೆ ವ್ಯೂ ಕಾಣಿಸ್ತೈತಿ ಫ್ರಮ್ ಬಾಲ್ಕನಿ ಗೈಸ್ ಹಾಂ ಬಾಲ್ಕನಿ ಅಂತಾರಲ್ಲ ಬಾಲ್ಕನಿ ನೋಡ್ರಿ ಎಷ್ಟು ಚಂದ ಐತಿಲ್ಲ ಕಮೆಂಟ್ ಮಾಡಿರಿ ಸ್ವಾಗತಂತೆ ಏನಾದ್ರು ಒಂದು ಸ್ವಲ್ಪ ಬಾಯ ಆಡ್ಸಾಕು ತಿನ್ನಾಕು ಊಟ ಮಾಡೋಕ್ಕೂ ಹೋಗತ್ತೇವಿ ಹೆಂಗೂ 8 ಗಂಟೆ ಆಗೈತಿ ಬರೀ ಗೈಸ್ ಆಮೇಲೆ ಎಲ್ಲರೂ ಅಡ್ಡಾಡಕ್ಕೂ ಬರ್ತೈತಿ ಹೆಂಗೂ ಗೈಸ್ ಇದು ನಂದು ವೆಜ್ ಥಾಲಿ ಆರ್ಡ್ರ್ ಮಾಡೇವಿ ಇಲ್ಲಿ ರೈಸ್ ಒಂದು ಸ್ವೀಟ್ ಸೋಲ್ ಕಡಿ ನುಗ್ಗೆಕಾಯಿ ಪಲ್ಯ ಮಿಕ್ಸ್ ಒಂದು ಪಲ್ಯ ಶೇರ್ವಾ ಅಂದ್ರೆ ಇದು ವೆಜ್ ಕೊಬ್ಬರಿ ಸಾರು ಸಾಂಬಾರು ಕೊಬ್ಬರಿದು ಮತ್ತು ಇಲ್ಲಿ ಸಲಾಡ್ ರೈಸ್ ಚಪಾತಿ ಹಪ್ಪಳ ದಿಸ್ ಈಸ್ ವೆಜ್ ಥಾಲಿ ಗೈಸ್ ಮತ್ತು ಬೇಕಂದ್ರೆ ತೊಗೋಬೋದಂತ ಎಸ್ ಗೈಸ್ ಲೆಟ್ಸ್ ಹ್ಯಾವ್ ಗೈಸ್ ಇವತ್ತು ನಾವು ಏನೇನು ಮಾಡಿದ್ದು ಅಂತ ನೋಡಿದ್ರಲ್ಲ ಸೊ ಗೈಸ್ ಟುಡೇ ಈಸ್ ಡನ್ ಫಾರ್ ದಿ ಡೇ ಸೊ ನಾಳೆ ಬರ್ತೇವೆ ವಿತ್ ಗೊತ್ತಿಲ್ಲ ಬಿಕಾಸ್ ನಾಳೆ ಏನಾಕೈತೆ ಅದು ಗೊತ್ತಿಲ್ಲ ಸೊ ಡನ್ ಫಾರ್ ದಿ ಡೇ ಸೊ ಗುಡ್ ನೈಟ್ ಗೈಸ್